ಹೋಗ್ತಕ್ಕಂಥ ಹಜ್ ಯಾತ್ರಿಗಳಿಗೆ ಇವತ್ತು ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಕೂಡ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆನೂ ಕೂಡ ಪ್ರತಿ ವರ್ಷನೂ ಕೂಡ ಬಂದಿದ್ದೆ. ಈಗಲೂ ಕೂಡ ಕಳೆದ ವರ್ಷನೂ ಕೂಡ ಬಂದಿದೆ, ಈ ವರ್ಷನೂ ಕೂಡ ಬಂದಿದೆ, ಮುಂದಿನೂ ಕೂಡ ಬರ್ತೀನಿ. ಹಜ್ ಯಾತ್ರಿಗಳಿಗೆ ಅವರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ, ಅವರಿಗೆ ಶುಭ ಕೋರ್ತೇನೆ. ಈ ವರ್ಷ ಸುಮಾರು 10,168 ಜನ ಯಾತ್ರಿಗಳು ಹಜ್ಗೆ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಆರೋಗ್ಯವಾಗಿ ಬರಲಿ, ಪ್ರಾರ್ಥನೆ ಮಾಡಲಿ, ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂದರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಂತ. ಅದರ ಪ್ರಕಾರ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ. ಅದಕ್ಕೆ ಅಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಶಕ್ತಿ ಬರಬೇಕು. ಅವರೆಲ್ಲರೂ ಕೂಡ ಸಬಲರಾಗಬೇಕು. ಅದಕ್ಕೆ ಈ ಹಜ್ ಯಾತ್ರಿಗಳು ಪ್ರಾರ್ಥನೆ ಮಾಡಲಿ. ಮತ್ತು ಈ ಆರ್ಥಿಕ ವರ್ಷದಲ್ಲಿ 24-25ನೇ ವರ್ಷದಲ್ಲಿ ರೈತರಿಗೆ, ಈ ರಾಜ್ಯದ ರೈತರಿಗೆ, ದೇಶದ ರೈತರಿಗೆ ಅವರ ಒಳ್ಳೆ ಮಳೆ ಬಂದು, ಬೆಳೆ ಬಂದು, ನಾಡಿನ ಸಮೃದ್ಧಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಯಾತ್ರಿಗಳಿಗೆ ಮನವಿ ಮಾಡ್ತೀನಿ. ಇಲ್ಲ, ಮಂಗಳೂರಿಗೆ ಕೊಟ್ಟಿದ್ದೀನಿ ನಾನು ದುಡ್ಡು. ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಜಾಗ ಸಿಕ್ಕಿದ್ದೇನೆ, ಅದು ಸ್ವಲ್ಪ ವಿಳಂಬ ಆಗಿದೆ. ಮಂಗಳೂರಿನಲ್ಲಿ ಈಗ ಜಾಗ ಗುರ್ತಾಗಿದೆ. ಗುಲ್ಬರ್ಗದಲ್ಲೂ ಕೂಡ ಈಗ ಈ ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ಪೂಜೆ ಮಾಡ್ತಾರೆ. ಇಲ್ಲ, ಅದೇನಾಯಿತು, ಕೋಡ್ ಆಫ್ ಕಾಂಡಕ್ಟ್ ಇದ್ದದರಿಂದ ಇವರು इलेक्शन कमीशन परमिशन ಕೊಡಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. नहीं, हम इलेक्शन कमिश्नर को परमिशन डाले थे. कभी भी सिद्धरामैया जब भी मुख्यमंत्री थे, कोई भी साल नहीं मिस करे. इस साल भी आने के लिए कोड ऑफ कंडक्ट होने की वजह से हमने परमिशन इलेक्शन कमिश्नर को परमिशन डाला था. उन्होंने इलेक्शन कमिश्नर को परमिशन नहीं दिया था. तो हमारे स्टेट के, कर्नाटका स्टेट के मुख्यमंत्री नहीं, मैं कोई साल नहीं मिस किया, इस बार आना, खाली एटलीस्ट मैं आज उनको विश करके जाता हूँ करके आए थे. हम तमाम मुसलमानों की तरफ से हम सिद्धरामैया साहब को दिल की गहराई से मुबारकबाद देते हैं. ಸರ್, ಇದು ಬೀದರ್ ಜೊತೆ ಗಂಗರು ಡೈಲಿ 25ರಿಂದ 30 ಜನ ಹಾಜಿ ಜೊತೆ ಬರ್ತಾರಲ್ಲ, ಫ್ರೀ ಕೊಟ್ಟಿದ್ದು ಆ ಬಗ್ಗೆ ಹೇಳ್ತಾರೆ. ಫ್ರೀ ಹಾಜಿಗೆ ಬರೋರು ರಿಲೇಟಿವ್ ಬರ್ತಾರೆ ಸರ್, ಅವರಿಗೆ ಎಲ್ಲರಿಗೆ ಪ್ರತಿ ದಿವಸ 25,000-30,000 ಮಂದಿಗೆ ಜಮೀರ್ ಅಹಮದ್ ಸಂತ ದುಡ್ಡಿದ್ರು. ಜಮೀರ್ ಅಹಮದ್ ಅವರು ಅವರೆಲ್ಲರಿಗೂ ಕೂಡ ಊಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವರಿಗೆ ಆಯುಸ್ಸು, ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡಲಿ ಅಂತೇಳಿ, ಅಧಿಕಾರ, ಆಯುಸ್ಸು, ಆರೋಗ್ಯ ಕೊಡಲಿ ಅಂತೇಳಿ ನಾನು